ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವ್ಲಾಗ್ ಅಪ್ಲೋಡ್ ಮಾಡ್ತಿರೋದು ಬಂದು ನಾನು ಮೈಸೂರು ಸಿಲ್ಕ್ ಸ್ಯಾರೀಸ್ ಏನು ತೊಗೊಂಡಿದ್ದೀನಿ ಅದನ್ನು ನಾನು ನಿಮಗೆ ಶೋ ಮಾಡ್ತಿದ್ದೀನಿ. ಆ್ಯಂಡ್ ಅಲ್ಲಿ ತುಂಬ ಕಲೆಕ್ಷನ್ಸ್ ಇತ್ತು, ನೋಡಿದ್ದೆಲ್ಲ ನನಗೆ ಇಷ್ಟ ಆಗ್ತಿತ್ತು. ತುಂಬ ಕನ್ಫ್ಯೂಷನ್ ಆಯಿತು, ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅಂತ. ಆ್ಯಂಡ್ ಫೈನಲಿ ಇಟ್ಸ್ ಮೈ ಡ್ರೀಮ್. ಈ ನಡುವಂತೂ ನನಗೆ ಸಿಕ್ಕಾಪಟ್ಟೆ ತುಂಬ ಅಂದರೆ ತುಂಬ ಇದು ಮಾಡ್ಕೊಳ್ತಿದ್ದೆ, ಮ್ಯಾನಿಫೆಸ್ಟ್ ಮಾಡ್ಕೊಳ್ತಿದ್ದೆ, ಲೈಕ್ ಬ್ಲೂ ಸ್ಯಾರಿ ಹಾಕ್ಕೊಬೇಕು ಅಂತ. ಸೊ ಫೈನಲಿ ಅದು ಈ ವೇಯಲ್ಲಿ ನನಗೆ ಅದು ಸಿಕ್ಕಿದೆ. ಆ್ಯಂಡ್ ಇನ್ನೊಂದೇನೆಂದರೆ, ನನಗೆ ಲಾಸ್ಟ್ ಇಯರ್ ಮೈಸೂರಲ್ಲಿ ಹೋದಾಗೂ ಕೂಡ ನಾನು ಲೋಕಿಯವ್ರನ್ನ ಕೇಳಿದ್ದೆ, ನಾನು ಯಾವತ್ತೂ ಮೈಸೂರು ಸಿಲ್ಕ್ ಸ್ಯಾರೀಸ್ ಹಾಕಿಲ್ಲ, ಹಾಕಿದ್ರೆ ಮೈಸೂರಲ್ಲೇ ತಗೊಳ್ಳುವಂತಹ ಮೈಸೂರು ಸಿಲ್ಕ್ ಸ್ಯಾರಿನೇ ಬೇಕು ನನಗೆ ಅಂತ ಹೇಳಿದ್ದೆ. ಬಟ್ ಲಾಸ್ಟ್ ಟೈಮು ದೇವಸ್ಥಾನಕ್ಕೆ ಹೋದಾಗ ಅವತ್ತು ಆಗಲಿಲ್ಲ. ಬಟ್ ಈಗ ಶಾಪಿಂಗ್ಗೆ ಅಂತ ಕರ್ಕೊಂಡು ಹೋಗಿದ್ದು, ಅಂದರೆ ನನ್ನ ತಂಗಿಗೆ ಬಟ್ಟೆ ನೋಡಬೇಕು ಅಂತ ಹೋದ್ರಿ ಆನ್ ದಿ ವೇ. ಬಟ್ ಅವಳಿಗೆ ಅಲ್ಲೆಲ್ಲಿ ಇಷ್ಟ ಆಗ್ತಿಲ್ಲ, ಬಾ ಆ ಕಡೆ ಎಲ್ಲ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಅವ್ರು ಕರ್ಕೊಂಡು ಹೋಗಿದ್ದು. ಅದು ಏನಾಯ್ತೇನೋ, ಅಲ್ಲಿ ಸ್ಯಾರೀಸ್ ನೋಡ್ಬಿಟ್ಟು ಇಲ್ಲೆಲ್ಲಿ ಸ್ಯಾರಿ ಸಿಗುತ್ತೆ ನೋಡು ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ, ಸೊ ಅಲ್ಲಿ ಚೆನ್ನಾಗಿರೋದಂತಹ ಒಂದು ಇದರಲ್ಲೇ ಹೋಗಿ ನಾವು ತಗೊಂಡಿದ್ದು. ಸೊ ಇದೊಂಥರ ನನಗೆ ಹಿಂಗೆ ಹೋಯಿತು, ಲೈಕ್ ಒಂಥರ ಡ್ರೀಮ್ ಕಣ್ಮುಂದೆ ಬಂದರೆ, ಆಸೆ ಪಟ್ಟಿರೋದನ್ನ ನಮಗೆ ಕಣ್ಮುಂದೆ ಬಂದರೆ ಹೇಗಿರುತ್ತೋ ಆ ಫೀಲ್ ಇತ್ತು. ಆ್ಯಂಡ್ ತುಂಬ ಖುಷಿ ಆಯಿತು ಕೂಡ. ಸೊ ಈ ಒಂದು ವ್ಲಾಗ್ ನಿಮಗೆ ಅದಕ್ಕೆ ಸಪ್ರೇಟಾಗಿ ಹಾಕ್ತಿದ್ದೀನಿ. ನಾನು ವಿಡಿಯೋ ಕೂಡ ಹಾಕಿದ್ದೆ, ಶಾರ್ಟ್ಸು ಅದ್ರ ಬಗ್ಗೆ. ಅದು ವಿಡಿಯೋದಲ್ಲಿ ನೋಡೋದಕ್ಕಿಂತ, ಶಾರ್ಟ್ಸಲ್ಲಿ ನೋಡೋದಕ್ಕಿಂತ ರಿಯಲಾಗಿ ಅವ್ರು ಹೇಗೆಲ್ಲ ನಂಗೆ ಸೆಲೆಕ್ಟ್ ಮಾಡ್ತಿದ್ರು ಸ್ಯಾರೀಸ್ ಅನ್ನೋದು ಈ ಬ್ಲಾಗಲ್ಲಿ ನೋಡಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸೊ ಕಮ್ ಆನ್, ಲೆಟ್ಸ್ ಗೆಟ್ ಇಟ್ ಇನ್ ದ ವಿಡಿಯೋ. ಸೀರೆ ತೋರಿಸ್ತಾ ಇದ್ರೆ ಸ್ಮೈಲ್ ಬಂದ್ಬಿಡುತ್ತೆ ಮುಖದಲ್ಲಿ. ಹಲೋ, ಹಾ ಓಕೆ ಡನ್ ಮ್ಯಾಮ್, ಹೋಗಿರಿ ಬರ್ತೀನಿ. ಗೂಗಲಲ್ಲಿ ಸರ್ಚ್ ಮಾಡಿ ಬರ್ತಾರೆ, ನಿಮ್ಗೆ ಆಟೋವನ್ನು ಕರ್ಕೊಂಡು ಬರಲ್ಲ. ಸಿರಿಡಿ ಫ್ಯಾಷನ್ ಕಲರ್, ಅದರಲ್ಲಿ ಆ ಕಲರ್ ಇದೆ, ಕೊಡ್ಬೇಕಷ್ಟೇ. ನಮ್ದು ಫೋಟೋ ಹಾಕಿ, ಕುಳ್ಳಿದು ಫೋಟೋ ಹಾಕಿ, ನಿಂತಲ್ಲಿ ನಿಂದು ಫೋಟೋ ಬರ್ತದೆ. ಈ ಕಡೆ ನಮ್ದು ತಗೊಳ್ಳಿ, ಕುಳ್ಳಿ ತಗೊಳ್ಳಿ, ಕುಳ್ಳಿ ಫೋಟೋ ಯೂಟ್ಯೂಬಲ್ಲಿ. ಹಾ, ಇದು ಚೆನ್ನಾಗಿ ಕಾಣುತ್ತೆ ಮ್ಯಾಮ್. ಇದು ಬಹಳ ಚೆನ್ನಾಗಿದೆ ಮೇಡಮ್. ಪೆಸ್ಟಲ್ ಗ್ರೀನ್, ಡಾರ್ಕ್ ಕಲರ್, ಬಹಳ ಚೆನ್ನಾಗಿದೆ. ಗೋವಾ ಅಂತಿದ್ದಾವೆ. ಅದೇ ತಗೊಳ್ಳಿ ಮೇಡಮ್. ಹೆಂಗಿದೆ ನೋಡಿ ಸೀರೆ, ರಾಯಲ್ ಬ್ಲೂ ಡಿಸ್ಕೌಂಟ್ ಹಾಕಿದೀವಿ. ಎಲ್ಲರೂ ಗಿರಾಕಿ ತಗೊಂಡಿದ್ರು, ತಿರ್ಗಾ ಆರ್ಡರ್ ಕೊಟ್ಟು ಕಲರ್ ನೋಡಿ. ವಾವ್, ಇದು ಚೆನ್ನಾಗಿದೆ ಮ್ಯಾಮ್. ಇದು ಸಕ್ಕದಾಗ ಕಾಣ್ತಾ ಇದೆ ನಿಮಗೆ ಅಲ್ವಾ ಸರ್? ಅವ್ರಿಗೆ ಲುಕ್ಕೇ ಚೇಂಜ್ ಆಗ್ಬಿಟ್ಟು ಮೇಡಮ್. ಹೊಳೆಯಿದೆ ನೋಡಿ, ಈ ಚೆಕ್ಸ್ ನೋಡಿ, ಸಮಥಿಂಗ್ ಡಿಫ್ರೆಂಟ್ ಕಲರ್ ಚೆನ್ನಾಗಿ ಕಾಣೋದು. ಇದು ಟ್ರೈ ಮಾಡೋದು, ಇದು ಟ್ರೈ ಅದು ಬೇಡ ಬ್ರೋ, ಇದೆ 6 ಕಲರ್ ಇದೆ, ಅದರಲ್ಲಿ 6 ಕಲರ್ ಇದೆ. ಇದು ಚೆನ್ನಾಗಿದೆ.
ಇದೆ ವಾವ್ ಅನ್ಸಿದೆ. ರೆಡಿ ಮಾಡಿ ಮೇಡಮ್ ಪಿಕಾಕ್ ಕಲರ್ ಪಿಕಾಕ್ ಕಲರ್ ಅದು ಬೇಡ. ಹೌದು ದಾ ಈ ಕಡೆ ಹಾಕಿ ಸಾಕು. ಕೊಡ್ತೀನಿ. ಫೈನಾಗಿದೆ ಡಿಫ್ರೆಂಟ್. ಇದು ಚೆನ್ನಾಗಿದೆ, ಫುಲ್ ಟ್ರೆಡಿಷನಲ್. ಇದರಲ್ಲಿ 6 ಕಲರ್ಸ್ ಬಂದಿದೆ ಸರ್. ಗ್ರೀನ್ ಇದೆ, ಬ್ಲೂ ಇದೆ, ಇದಿದೆ. ತುಂಬ ಚೆನ್ನಾಗಿದೆ ನೋಡಿ ಕಲರ್. ನನಗೂ ಅಷ್ಟೇ. ಅದೊಂದು ಕೊಟ್ಬಿಡಿ. ಫಸ್ಟ್ ನೋಡ್ರಲ್ಲ ಬ್ಲೂ, ಇದಿರ್ಲಿ ಇದಿರ್ಲಿ. ಸಿಂಪಲ್ ಆಗಿ ಚೆನ್ನಾಗಿದೆ. ರೀಸೆಂಟ್ ಆಗಿ ಅದೆಲ್ಲ ಜಾತ್ರೆ ಒಳ್ಳೆ ಆಂಟಿನೇಟ್ ಮಾಡಿದ್ದಾರೆ. ಮೋರವ್ರ ಫೋನಲ್ಲೇ ಬೇರೆ ಕಲರ್ ಕಾಣಿಸ್ತಿದೆ ನೋಡಿ ಅಲ್ಲಿಂದ. ಇದು ನಿಮಗೆ ಮಾಮೂಲಿ ಫುಲ್ ಇದಾಗ್ಬಿಡುತ್ತೆ. ಇವಾಗ ಸಿಂಗಲ್ ಅಲ್ಲ, ಇದು ಚೆನ್ನಾಗಿದೆ. ಇದು ಚೆನ್ನಾಗಿದೆ. ಇದೇ ನಾನು ನೋಡಿದಾಗಲೇ ನಾನು ಇದು ಅದು ರಿಸೆಪ್ಷನ್ ಹಾಕಿ ಇದು ತಗೋ. ತಲೆ ಮಟನ್ ಹಾಕೊಂಡ್ಬಿಟ್ಟಿದ್ದಾರೆ. ಹ್ಞೂ ಕರೆಕ್ಟ್ ಮ್ಯಾಮ್, ಹಂಗೆ ಮಾಡಿ. ಇದು ಸಕಾಲಾಗಿದೆ. ಇದು ಚೆನ್ನಾಗಿದೆ. ಸ್ಕೈ ಬ್ಲೂ, ಡಾರ್ಕ್ ಬ್ಲೂ, ನೇವಿ ಬ್ಲೂ. ಕಸ್ಟಮರ್ ಒನ್ಸ್ ದೇ ಕಮ್ ದೇ ಅಗೇನ್ ಕಮ್, ಸರ್ಚ್ ಅಂಡ್ ಕಮ್, ಬಿಕಾಸ್ ವೆರೈಟಿ ವಿ ಹ್ಯಾವ್ ಡಿಸ್ಕೌಂಟ್ ಮಾಡಿಕೊಟ್ರೆ ಬಂದೇ ಹೋಗ್ತೀವಿ. ಅದಕ್ಕೋಸ್ಕರ ಸ್ಪೆಷಲ್ ಮಾಡಿದ್ರು. ನನಗೆ ಇದು ಇಷ್ಟ. ನೋಡಿ ನಾವು ಇದು ತೆಗೀರಿ. ಪ್ರೈಸ್ ಇದನ್ನ ನೋಡಿ. ಅದೇ ನೀವು ಇಲ್ಲಿ ಬ್ಯಾಂಗ್ಳೂರಾ? ಹೆವಿ ಸ್ಯಾರಿಗೆ ಬ್ಲೌಸು ಬರಲ್ಲ ಸರ್, ಬರೀ 5.5 ಸೇರಿ ಬಿಡೋದು. ನಾವು ಬ್ಲೌಸ್ ಕೊಡ್ತೀವಿ. ಅದು ಹಾಕೊಂಡು ಚೆನ್ನಾಗುತ್ತೆ, ಇದು ಹಾಕೊಂಡು ಚೆನ್ನಾಗುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದೊಂದು ಇದೊಂದು ತಗೊಂಡ್ಬಿಡಿ. ಅದೇ ಕೊಡಿ. 3D ಅದೇ ಹಾಕೊಟ್ಟು ಸಿಂಗಲ್ ಕಲರ್. ಯಾವ್ದು? ಅದಾ? ಬ್ಲೂ. ಕಲರ್ ಹಾಕ್ತೀಯಾ? ಅದು ಹಾಕ್ಬೇಕಾ? ಅದಾ ಕಲರ್ ಕಲರ? ಮದುವೆಗಳ ಕಮ್ಮಿ ಹಾಕ್ತಾರೆ. ಅದು ನಿಮಗೆ ರೀಸೆಂಟ್ ಆಗಿ ಚೆನ್ನಾಗಿದೆ. ಬ್ಲೂ ಬ್ಲೂ. ಮೈಸೂರು ಸಿಲ್ಕ್ ಟಿಪಿಕಲ್ ಅಂಡ್ ಟ್ರೆಡಿಷನಲ್. ಸಿಂಪಲ್ ಆಗಿ ಮತ್ತೆ ಅದಕ್ಕೆ ರೇರ್ ಕಲರ್ ಮೇಡಮ್, ಕಲರ್ ಡಿಫ್ರೆಂಟ್ ಕಲರ್. ಇಲ್ಲ ಮಾಮೂಲಿ ಒಂದು ಬ್ಲೂರಲ್ಲಿ ಇಷ್ಟ. ನಂಗೆ ತುಂಬಾ ಇಷ್ಟ ಆಯ್ತು. ಬ್ಲೂ ಅದೆಲ್ಲ ಅದು ಹಾಕೊಂಡಿದ್ರೆ ಹೆಂಗಿರುತ್ತೆ? ಬ್ಲೂ ಅದೆಲ್ಲ ಹೋಗ್ತದೆ. ಆ ಕಲರ್ ಹಾಕೊಂಡ್ರೆ ಲುಕ್ ಸರ್ ಇದು ಮಗು ಬಟ್ಟೆ ಹೊಲ್ಸಕ್ಕಪ್ಪ, ಆ ಡಿಸೈನ್ ಅಲ್ಲಿ ಪೀಸ್ ಸಿಗುತ್ತಾ ಮಗುಗೆ? ಮೀಸೆ ಸೈಜ್ ಬ್ಲೌಸ್ ಅಲ್ಲಿ ಮಾಡ್ಬಿಡಿ. 1 ಮೀಟರ್ ಅಲ್ಲ ಬ್ಲೌಸ್ ಅಲ್ಲ ಇದೆ. ನನಗೆ ಬೇಕದು ಬ್ಲೌಸ್ ಅಲ್ಲಿ. ಬ್ಲೌಸ್ ಇಲ್ಲೇ ಇದೆ. ಅದಕ್ಕೆ ಇನ್ನೂ ಗೆಟಪ್ ಅಲ್ಲ, ಅವಳು 3 ವರ್ಷ ಮಗು. 1 ಮೀಟರ್ ಅಲ್ಲಿ ಆರಾಮ ಆಗ್ತದೆ. ಇದೆಯಾ? ಅದೇ ಕಾಂಟ್ರಾಸ್ಟ್ ಸಿಗೋದು. ಮಗು ಕಲರ್ ಯಾವ್ದು ಬೇಕು ನಿಮಗೆ? ನಾನು ಬ್ಲೂ ಕಲರ್. ಅದೇ ಅದೇ ಕಾಂಟ್ರಾಸ್ಟ್ ಕೊಡಿ ಗೋಲ್ಡ್. ಗೋಲ್ಡ್ ಕಲರಾ? ಅದೇ ಯಾವ್ದು? ವೈಟ್ ವೈಟ್ ವೈಟ್. ಹೌದಾ? ಹ್ಞೂ ಮ್ಯಾಮ್, ವೈಟೇ. ವೈಟ್ ಮೇಲೆ ಗೋಲ್ಡ್ ವರ್ಕ್ ಮಾಡಿಸ್ಬೇಕು. ಬ್ಲೌಸ್ ಕೊಡ್ತೀನಿ. ಪ್ಲೇನ್ ಬರುತ್ತೆ. ಇದು ಹಾಕ್ಬೇಕಾ? ವೈಟೇ ಮ್ಯಾಮ್. ಇದರಲ್ಲಿ ರಾ ಸಿಲ್ಕ್ ಇದೆ. ಇದಕ್ಕೆ ವರ್ಕ್ ಮಾಡಿ ಹಾಕಿ ಗೋಲ್ಡ್ ಕಲರ್ ವರ್ಕ್ ಮಾಡಿ ಬ್ಲೌಸ್ ಕಾಂಟ್ರಾಸ್ಟ್ ಹಾಕೊಂಡು ಇಲ್ಲ ರೆಡಿ ಗೋಲ್ಡ್ ಕಲರ್ ಬ್ಲೌಸ್ ಇದೆ ಕೊಳ್ಳ ರೆಡಿ ಇದೆ. ತಗೊಂಬಪ್ಪ ಗೋಲ್ಡ್ ಕಲರ್ ರೆಡಿ. ಅದು ಗೋಲ್ಡ್ ಮ್ಯಾಮ್ ನಾನು ನೋಡಿರೋದೆಲ್ಲ ವೈಟಿಗೆನೆ ಗೋಲ್ಡ್ ಕಲರ್ ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸ್ತಾರೆ. ಆಗುತ್ತೆ ಮ್ಯಾಮ್, ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ವೈಟ್ಗೆ ಸೂಪರ್ ಆಗಿರುತ್ತೆ, ನಿಜ ಹೇಳ್ತೀನಿ, ಚೆನ್ನಾಗಿರುತ್ತೆ. ಇಲ್ಲ ರೆಡಿಮೇಡ್ ಬ್ಲೌಸ್ ಇದೆ ಕೂಡ ಹಾಕೊಂಡು ನೋಡಿ. ಅದು ರೆಡಿಮೇಡ್ ಇದ್ರೆ ಕೊಡಿ ಇವತ್ತು. ರೆಡಿಮೇಡ್ ವೈಟ್ ಇದ್ರೆ ಕೊಡಿ ಸರ್. ಅವ್ರಿಗೆ ಅವ್ರಿಗೊಂದು ಐಡಿಯಾ ಬರುತ್ತೆ. ವರ್ಕ್ ಇರೋದು ತಗೊಂಬೋಯ್ತು. ಪ್ಲೇನ್ ತಗೊಂಬ. ಗೋಲ್ಡ್ ಕಲರ್ ತಗೊಂಬೋದು. ಮೆಟೀರಿಯಲ್ ಬೇಕಾದ್ರೆ ಮೆಟೀರಿಯಲ್ ಇದೆ. ಈಗ 1 ಮೀಟರ್ನಲ್ಲಿ ನೀವು ಮಗುಗೆ ಮಾಡ್ಬಿಡಿ ಕಾಂಟ್ರಾಸ್ಟ್ ಬ್ಲೌಸಲ್ಲಿ. ನೀವು ಬ್ಲೌಸಿಗೆ ಕಾಂಟ್ರಾಸ್ಟ್ ಗೋಲ್ಡ್ ಇಲ್ಲ
ವೈಟ್ ಕಲರ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಬ್ಲೌಸ್ ಹೊಡ್ಬಿಟ್ಟು ಸ್ಕರ್ಟು ಇವ್ರ ತನಕ ಪೀಸ್ ಇಸ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲೇ ಪೀಸ್ ಇದೆ, ಪೀಸ್ ಅಂಗಡಿನೇ ಇದೆ ಮುಂದೆ. 1 ಮೀಟರ್ ಇದೆ, ದೊಡ್ಡ ಪನ್ನ 44 ಇಂಚಸ್ ಇದೆ. ನಾನು ನಿಂತಿದ್ನಲ್ಲ ಮ್ಯಾಮ್, ಅಲ್ಲಿ ಮೆಟೀರಿಯಲ್ ಶಾಪೇ ಇದೆ, ಅಲ್ಲಿ ತಗೋಬಿಡಿ. ಅಥವಾ ಇಲ್ಲೇ ಸಿಗುತ್ತೆ ಅಂದ್ರೆ ಇಲ್ಲೇ ತಗೊಳ್ಳಿ, ಏನು ತೊಂದರೆ ಇಲ್ಲ. ಸೂಪರ್ ಇದೆ, ನಂದು ಡ್ರೀಮ್ ಇದೆ. ಮೈಸೂರು ಸಿಲ್ಕ್ ಈ ಕಲರ್ ತುಂಬಾ ಜನ ಹುಡ್ಕೊಂಡ್ ಬರ್ತಾರೆ. ಆರ್ಡರ್ ಮಾಡ್ತೀನಿ. ನನಗೆ ಆಸೆ ಆಗಿದ್ದು ಮೈಸೂರು ಸಿಲ್ಕ್ ತಗೊಂಡ್ರೆ ಮೈಸೂರಲ್ಲೇ ತಗೊಳ್ಬೇಕು, ಅದು ನೀವೇ ಕೊಡ್ತೀವಿ. ನಂಗೆ ಪರ್ಪಲ್ ತುಂಬ ಇಷ್ಟ. ಬಟ್ ಅದು ಮೊನ್ನೆ ಒಂದು ಕಲರ್ ತೊಗೊಂಡಿದ್ದೀನಿ ನಾನು, ಅದಕ್ಕೆ ನನಗೆ ಸ್ಯಾರಿನೆಲ್ಲ ಸೆಲೆಕ್ಟ್ ಮಾಡಿ ಬ್ಲೌಸಿಗೆ ಮಾತ್ರ ಕಾಂಟ್ರಾಸ್ಟ್ ಬ್ಲೌಸ್ ಹಾಕ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಅವರೆಲ್ಲ ಹೇಳಿದ್ಮೇಲೆ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಅಂದರು. ನಾನು ಯಾವತ್ತೂ ಕಾಂಟ್ರಾಸ್ಟ್ ಬ್ಲೌಸ್ ಟ್ರೈ ಮಾಡಲೇ ಇಲ್ಲ, ನಂಗೆ ಅದು ಇಷ್ಟ ಆಗೋಲ್ಲ. ಬಟ್ ಫಸ್ಟ್ ಟೈಮ್ ನಾನು ಟ್ರೈ ಮಾಡೋಣ ಅಂತ ಹೇಳಿ ಕಾಂಟ್ರಾಸ್ಟ್ ಬ್ಲೌಸ್ ಅಲ್ಲೇ ಅವ್ರು ತೋರಿಸಿದ್ದು ನನಗೆ ಯಾವುದು ಇಷ್ಟ ಆಗ್ತಿರಲಿಲ್ಲ. ಸೊ ಅವ್ರು ತೋರಿಸಿದ್ದು ಜಸ್ಟ್ ನನಗೆ ಯಾವ ಥರ ಕಾಣಿಸುತ್ತೆ ಮೇಲೆ ಅಂತ ತೋರಿಸ್ತಿದ್ರು. ಸೊ ಅದಕ್ಕೆ ನಾನು ಅಲ್ಲೇ ಮ್ಯಾಚಿಂಗ್ ಸೆಂಟರ್ಗೆ ಹೋಗಿ, ಇಲ್ಲ ಅವ್ರ ಹತ್ರನೇ ತೊಗೊಂಡೆ ಅನಿಸುತ್ತೆ. ಸೊ ತೊಗೊಂಡು ಮತ್ತೆ ಬ್ಲೂಬಿಗೆ ಹೋಗಿ ಮ್ಯಾಚಿಂಗ್ ಸೆಂಟರಲ್ಲಿ ಹೋಗಿ ಬ್ಲೂಬಿಗೂ ಕೂಡ ಸೇಮ್ ಬ್ಲೂ ವಿತ್ ಆಫ್ ವೈಟ್ ಇದನ್ನು ಪೀಸ್ ತೊಗೊಂಡು ನಾನು ಅವಳಿಗೂ ಕೂಡ ಅದನ್ನೇ ಹೊಲ್ಸೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ. ಇದನ್ನು ನಾನು ನಾನ್ ವೆಜ್ ಫಂಕ್ಷನ್ಗೆ ಹಾಕ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿರೋದು. ನಾನು ಆ್ಯಕ್ಚುಲಿ ತುಂಬಾ ಇತ್ತು ನಾನ್ ವೆಜ್ ಫಂಕ್ಷನ್ಗೆಲ್ಲ ಬೇರೆ ಥರ ಹಾಕಬೇಕು ಅಂತ ಹೇಳ್ಬಿಟ್ಟು ಮನೆಯವರದಲ್ಲಿ ಸುಮಾರು ಔಟ್ಫಿಟ್ ನಾನು ನೋಡಿ ಬಂದಿದ್ದೆ. ಆಲ್ಮೋಸ್ಟ್ ಒಂದು 2 ಔಟ್ಫಿಟ್ ನಂದು ಫೈನಲೈಸ್ ಆಗಿತ್ತು. ನಾನು ಬೇಕಂದರೆ ಇದರಲ್ಲಿ ಹಾಕ್ತೀನಿ ನೋಡಿಬಿಟ್ಟು. ಸೊ ನಂಗೆ ತುಂಬ ಇಷ್ಟ ಆಯಿತು. ಬಟ್ ಆಮೇಲೆ ಯಾಕೋ ಮನ್ಸು ಚೇಂಜ್ ಆಗೋಯ್ತು ಇದನ್ನು ನೋಡಿ. ಲೋಕಿಯವರು ಇದನ್ನೆಲ್ಲ ಚೆನ್ನಾಗಿರೋದಕ್ಕೆ ಹಾಕೋ, ಸುಮ್ಮನೆ ಚೌಟ್ರಿಗೆಲ್ಲ ಯಾಕೆ ಹಾಕ್ಕೊಳ್ತೀಯ, ಬೇಡ ಅಂಥೇಳಿ ಇದು ಮಾಡಿದ್ರು. ಸರಿ ಆಯಿತು ಹೌದಲ್ವಾ ಅಂದ್ಕೊಂಡು ಪ್ಲ್ಯಾನ್ ಮಾಡಿ, ಹಿಂಗಿದ್ರು ಅಕ್ಕಾದ್ರೂ ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡಿದ್ರು, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದರೆ, ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್.